रोज छोड़ना, सुबह को छोड़ना, शाम को अलग अलग करता क्या? ಬನ್ನಿ ಈ ಕಡೆ ಬನ್ನಿ ದೇವರು ಒಳ್ಳೇದು ಮಾಡಲಿ. ನಿಮ್ಮ ನಂಬಿಕೆದ ಹಿರಿಯವರು ನಿಮ್ಮ ಸಹಕಾರ ಸಲಹೆ ಸೂಚನೆ ಎಲ್ಲ ಶಾಂತಿಗೆ ಊರು ಒಳ್ಳೆ ಕೆಲಸ ಮಾಡೋದು ಚೀಟ್ ಮಾಡೋದು ಬೇಡ. ನಾವು ನೀವು ಯಾರು ನಿಮಿಷ ಕ್ಲಾಸ್ ಅವ ಈ ಕಡೆ ಹಾಂ ನಾನು ಹೇಳೋದಂತಿದ್ದೆ ಅವ್ರು ಹೇಳ್ಬಿಟ್ರು ಏನಂತ ಬಿಟ್ಬಿಟ್ಟಿದ್ದೀವಿ ಅಲ್ಲೇ ಲೋಪ ಸ್ಮೈಲ್ नहीं करते साहब आओ अंदर आओ मान चुका दुकान आओ ಮೇಸ್ತ್ರಿಗೊಂದು ಹಾರ ಹಾಕಿಬಿಟ್ರೆ ನಾ ಮೊಬೈಲ್ ಬಿಡಿ ಮೊಬೈಲ್ ಬೇಡ ಹಾಂ ಒಳ್ಳೆದಲ್ಲಪ್ಪ. ಇವತ್ತು ಏನು ಅರಸೀಕೆರೆಯ ನಗರಸಭೆಗೆ ನಮ್ಮ ಎಲ್ಲ ಸಹ ಸದಸ್ಯರೊಂದಿಗೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಇವತ್ತು ಪದಗ್ರಹಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಆ ರೀತಿ ಇವತ್ತು ಪದಗ್ರಹಣ ಕಾರ್ಯಕ್ರಮ ಆಗಿದೆ. ನನಗೆ ಸೌಭಾಗ್ಯ ಅಂದರೆ ಅರಸೀಕೆರೆ ನಗರದಲ್ಲಿ 3ನೇ ಬಾರಿಗೆ ಅಧ್ಯಕ್ಷರಾದಂಥ ಒಂದು ಕೀರ್ತಿ ಈ ನಮ್ಮ ಅರಸೀಕೆರೆ ಜನ ತಂದು ಕೊಟ್ಟಿದ್ದಾರೆ ಅಂತ ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ನನ್ನ ಅವಧಿ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಅರಸೀಕೆರೆ ಜನತೆಯ ಪರವಾಗಿ ನ್ಯಾಯಯುತವಾಗಿ ನೈರ್ಮಲ್ಯ ವಿಚಾರದಲ್ಲಾಗಲಿ, ನಗರಸಭೆಯ ಕೆಲಸ ಕಾರ್ಯಕ್ರಮಗಳಾಗಲಿ, ಯಾವುದೇ ವಿಚಾರದಾಗಲಿ ನಾನು ಸಾರ್ವಜನಿಕ ಪರವಾಗಿರ್ತೀನಿ. ದೀನ ದಲಿತರ ಬಡವರ ಪರವಾಗಿ ನಾನು ಕೆಲಸ ಮಾಡ್ತೀನಿ.
ನಾನು ಇಷ್ಟಪಡ್ತೀನಿ. ಮತ್ತು ನನಗೆ ನಿಮ್ಮ ಪತ್ರಿಕರು ನನಗೆ ಸಲಹೆ ಸೂಚನೆ ಕೊಡಬೇಕು, ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ. ಒಂದು ಅರಸೀಕೆರೆ ನಗರದಲ್ಲಿ ಅಭಿವೃದ್ಧಿ ಆಗೋಂಥ ಕೆಲಸಗಳು ತುಂಬ ಇದೆ. ಹಿಂದೆ 4-5 ವರ್ಷದಿಂದ ಅರಸೀಕೆರೆ ಅಭಿವೃದ್ಧಿ ಕುಂಠಿತ ಆಗಿತ್ತು. ಅಷ್ಟೇ ಎಷ್ಟು ಕುಂಠಿತ ಆಗಿದೆ ಅಷ್ಟೇ ವೇಗವಾಗಿ ನಾನು ಕೆಲಸ ಮಾಡ್ತೀನಿ ಅಂತೇಳಿ ನಾನು ಆಶ್ವಾಸನೆ ಮಾಡ್ತೀನಿ. ಮತ್ತು ಅರಸೀಕೆರೆ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ, ಅವ್ರಿಗೂ ವಿಶ್ವಾಸದಲ್ಲಿ ತೊಗೊಂಡು, ಯಾಕಂದರೆ ನಾವು ಯಾವುದೇ ಪಕ್ಷ ಆದರೂ ಶಾಸಕರಿಗೆ ನಾವು ವಿಶ್ವಾಸದಲ್ಲಿ ತೊಗೊಂಡು ಕೆಲಸ ಮಾಡಬೇಕಾದ್ರೆ ನಮ್ಮ ಧರ್ಮ. ಮತ್ತು ರಾಜ್ಯದ ನಮ್ಮ MP ಗಳು ಅವ್ರ ಹತ್ರ ಸಹಕಾರ ತೊಗೊಂಡು ಎಲ್ಲರ ಸಹಕಾರದೊಂದಿಗೆ ನಮ್ಮ ಪಕ್ಷದ ಅಧ್ಯಕ್ಷಗಳು, ಹಿಂದಿನ ಅಧ್ಯಕ್ಷಗಳು, ಮುಂದೆ ಆಗಿರೋ ಅಧ್ಯಕ್ಷರು ಎಲ್ಲರ ಒಂದು ಸಲಹೆಗಳು ತೊಗೊಂಡು ನಾನು ಸಲಹೆ ಮುಖಾಂತರ ಕೆಲಸ ಮಾಡ್ತೀನಿ ಅಂತ ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಸಹಕಾರ ನಮ್ಗೆ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ನಮಗೇನು ಊರ ಕೆಲಸ ಆಗಬೇಕು, ಸ್ವಚ್ಛತೆ ಆಗಬೇಕು, ಜನ ಇಲ್ಲಪ್ಪ ಬಿಡಪ್ಪ ಇವತ್ತು ಒಳ್ಳೆ ಹೆಸರಿದೆ, ಅದು ಎರಡನೇ ಪ್ರಶ್ನೆ ಇಲ್ಲ. ನೀವು ಕೊರೋನಾದಲ್ಲಿ ಮಾಡಿದಂಥ ಸೇವೆ ಯಾರ ಜೀವನದಲ್ಲಿ ಮರೆಯೋಕ್ಕಾಗಲ್ಲ, ಅದು ಇತಿಹಾಸ. ಅದು ಆದ್ದರಿಂದ ನಾವು ನಿಮ್ಮ ಬಗ್ಗೆ ಅಪಾರವಾದ ಗೌರವ ಇಟ್ಕೊಟ್ಟಿದ್ವಿ. ನಮ್ಮ ಅಧಿಕಾರಿಗಳು ನೌಕರರ ಬಗ್ಗೆ ಎಷ್ಟು ಗೌರವ ಇದೆ ಅದಕ್ಕಿಂತ ಸ್ವಲ್ಪ ಮುಂದೆ ನಿಮ್ಮ ಗೌರವ ಇಟ್ಕೊಂಡಿದ್ದೀವಿ, ಅದರ ಎರಡನೇ ಪ್ರಶ್ನೆ ಇಲ್ಲ. ನಿಮ್ದೇನು ಕಷ್ಟ ಸುಖ ಇದು ನಮ್ಮ ಹಂಚ್ಕೊಡಿ. ಮತ್ತು ಬೇರೆ ಕೆಲಸದ ಇದು ವಿಚಾರ ಮಾತ್ರ ನಾವು ರಾಜಿ ಇಲ್ಲ ಅಣ್ಣ. ಕೆಲಸದ ವಿಚಾರದಲ್ಲಿ ಇಲ್ಲ ಮಾಡ್ಕೊಂಡು ಅವು ನಮ್ಮಂತ ಇವರಂತ ಅವೆಲ್ಲ ರಾಜಿ ಇಲ್ಲ. ನೀವು ಕೆಲಸ ಮಾಡಿದ್ರೆ ನಮ್ಗೆ ಒಳ್ಳೆಯ ಹೆಸರು. ಆದ್ದರಿಂದ ದಯಮಾಡಿ ನೀವು ಯಾರು ಏನು ಅನ್ನೋಕ್ಕೆ ಬೇಡ. ಏನು ಸಣ್ಣ ಕಷ್ಟ ಸುಖ ಏನಿದ್ರು ನಮ್ಮ ಹತ್ರ ನಾವು ಇರೋಷ್ಟು ದಿನ ನಮ್ಮನ್ನು ಹಂಚ್ಕೊಡಿ, ನಾವು ಅದನ್ನು ನಮ್ಮ ಕೈಲಾದ ನಾವು ಪರಿಹಾರ ಮಾಡ್ತೀವಿ. ಇವೇನದು ಈ ಸಮಸ್ಯೆ ಅಣ್ಣ, ಈಗ ಮೇಯರ್ ನಮಗೆ ಸೈಟ್ಗಳಿದೆ ಅಣ್ಣ ಬೇಕಾಗಿರೋದು. ಈಗ ಪೌರಕಾರ್ಮಿಕ ದಿನಾಚರಣೆ ನೀವು ಒಂದ್ಸಲಿ ಕೂತ್ಕೊಂಡು ದೊಡ್ಡವ್ರ ಹತ್ರ ಒಂದು ಜಾಗ ಇದೆಯಲ್ಲ ಅದು ನಿಮ್ಗೆ ಬೇಕೋ ಬೇಡೋ ಅನ್ನೋದು ಫಸ್ಟ್ ನೀವು ಡಿಸೈಡ್ ಮಾಡಿ. ಬೇಡ ಅಣ್ಣ, ಬೇರೆ ಕಡೆ ಎಲ್ಲಾರ ನಾನು ಹೇಳ್ತಾರೆ ನೀವು ಎಲ್ಲರೂ ಒಂದೇ ಒಮ್ಮತವನ್ನು ತೊಗೊಂಡು ನೀವು ಬೇಡ ಅಂತ ಹೇಳಿದ್ರೆ ನೀವು ಅದಕ್ಕೆ ಬಂದು ಈ ಥರ ನಿಮ್ಗೆ ಹಿಂದೆ ಆಗಿತ್ತು ಸರ್ಕಾರದಿಂದ, ಅದು ನಾವು ಅಲ್ಲಿ ಬದುಕೋಕ್ಕಾಗಲ್ಲ, ಯೋಗ್ಯವಾಗಿಲ್ಲ. ಇಡೀ ಅದು ಜಮೀನೆಲ್ಲ ಬಂಡೆ ಇರೋದ್ರಿಂದ ಅಲ್ಲಿ ನಾವು ಯಾಕಂದರೆ ಮನುಷ್ಯ ಯಾವತ್ತೂ ಪ್ರಕೃತಿ ವಿರುದ್ಧ ಬದುಕೋಕ್ಕಾಗಲ್ಲ. ಇವತ್ತು ನೋಡಿ ಪ್ರಕೃತಿ ವಿರುದ್ಧ ಬದುಕೋಕ್ಕೆ ವಯನಾಡಲ್ಲಿ ಏನಾಯಿತು, ಎಲ್ಲ ಗುಡ್ಡನೇ ಕುಸ್ತೋಯ್ತಲ್ಲ ಅಣ್ಣ. ಅದು ಇದು ಒಂದು ಅದು ಗುಡ್ಡ ಕುಸ್ತಿರ್ಬೋದು, ಇದು ಬಂಡೆ ಮೇಲೆ ಇವತ್ತೇನೋ ವಾಸ ಮಾಡಬೇಕಾದ್ರೆ ಹುಳ ಹುಟ್ಟೆಗಳು ಅವು ಇವು ಇದೆಯಲ್ಲ, ಅದು ಹೋಗ್ಬೇಕಾದ್ರೆ ಭೂಮಿ ಒಳಗೆ ಮಣ್ಣಿರ್ಬೇಕು, ಮಣ್ಣಿನ ಮೇಲೆ ನಾವು ಇರಬೇಕು. ಪ್ರಕೃತಿ ಇದು ಬಂಡೆ ಮೇಲೆ ಬದುಕ್ತೀವಿ ಅನ್ನೋದು ಸಾಧ್ಯನೇ ಇಲ್ಲ. ಯಾಕಂದ್ರೆ ನಿಮ್ಮ ಚಾಯ್ಸು, ನಿಮ್ಗೆ ಬೇಡ ಅಂತ ಹೇಳಿದ್ರೆ ಈ ಥರ ಅಲ್ಲಿ ನಾವು ಇರೋಕ್ಕಾಗಲ್ಲ. ಯಾಕಂದ್ರೆ ನಾನು ಮೈನ್ಸನ್ ಜ್ಯುವೆಲ್ಲರ್ಸ್ ಕರೆಸಲ್ಲ ಇದು ಮಾಡಿ ಅಂತ ಹೇಳಿದ್ದೆ, ಬಂದೇ ನೋಡ್ಕೊಂಡು ಹೋದ್ರಂತೆ. ಹೋಗಿ ಏನು ಮಾಡೋಕ್ಕಾಗಲ್ಲ ಅಂತ ಅವ್ರು ಹೇಳಿದ್ದಾರೆ. ನಿಮ್ಮ ಅಭಿಪ್ರಾಯ ನೀವು ಮಾಡ ಅಲ್ಲಿ ಹಕ್ಕಪತ್ರಗಳು ಹಂಗೆ ಕೊಡಿಸ್ತೀವಿ, ಇಲ್ಲ ಅಲ್ಲೇ ಕಟ್ಟಿಸಿ ಏನೋ ಮಾಡಿ ಅಂದರೆ ಅದಕ್ಕೊಂದು ಪ್ರಯತ್ನ ಪಡ್ತೀವಿ. ಇಲ್ಲ ಅದು ಬೇಡ ಬೇರೆ ಜಾಗ ಬೇಕು ಅಂದರೆ ಬೇರೆ ಜಾಗ ವ್ಯವಸ್ಥೆ ಮಾಡೋಣ. ಅಲ್ಲೇ ಇದೆ, ಮುಂದೆ ಇದೆ, ಜಾಸ್ತಿ ಇದೆ. ನಿಮ್ಗೆ ಎಷ್ಟು ಯೋಗ ಆಗುತ್ತೆ ಅಷ್ಟು ಮಾಡೋದಂತೆ. ನೀವು ಕ್ಲೀನಾಗಿ ಎಲ್ಲ ಒಂದು ಲೆಟ್ರ್ ಬರ್ಕೊಂಡು ಶಾಸಕರಿಗೆ, ನಾನು ಬರ್ತೀನಿ ನಿಮ್ಮ ಜೊತೆ. ಅವ್ರ ಅರ್ಚಕರೇ ಹುಷಾರಿಲ್ಲ, 4 ದಿನ ಬರಲ್ಲ ಅವರು. ಮುಂದಿನ ಸೋಮವಾರ ಬರ್ತಾರೆ. ಒಂದಿನ ಬೆಳಗ್ಗೆನೆ ಹೇಳ್ತೀನಿ, ಬೆಳಗ್ಗೆನೆ ಬರ್ತೀನಿ ಅಂತ ಹೇಳಿರ್ತೀನಿ, ಬೆಳಗ್ಗೆನೋ ಇಲ್ಲ ನಿಮ್ಮ ಮಧ್ಯಾಹ್ನ ನಿಮ್ಮದು ಊಟದ ಟೈಮು ತಿಂಡಿ ಬರ್ತಾರೆ ಆ ಟೈಮು, ಇಲ್ಲ ಮಧ್ಯಾಹ್ನ ಆ ಟೈಮ್ ತಗೊಂಡು ಹೋಗೋಣ. ಹೋಗಿ ನಾವು ನಿಮ್ಮಿಂದ ನಾವು ಅವ್ರದ್ದು ಕೇಳ್ಕೊಡ್ತೀವಿ, ಮಾಡಿಕೊಡ್ಲೇಬೇಕು ಅಂತ ಕೇಳ್ತೀವಿ. ಅದ್ರಲ್ಲಿ ರಾಜಿ ಇಲ್ಲ, ಎರಡನೇ ಪ್ರಶ್ನೆ ಇಲ್ಲ, ಮಾಡೋಣ. ಇನ್ನು ಬೇರೆ ಯಾವುದಾದ್ರು ಕಷ್ಟ ಸುಖ ಉಳಿದ್ರೆ ನೀವು ಹೇಳ್ಕೊಡಿಬೇಕಾದ್ರೆ ನಾವು ಸರ್ ಪೌರಕಾರ್ಮಿಕ ಚರ್ಚೆ ಮಾಡಬೇಕು ಸರ್. 2 ವರ್ಷದಿಂದ ಮಾಡಿದ್ರು ಅದ್ದೂರಿಯಾಗಿ ಮಾಡಬೇಕು ಸರ್. ಅದ್ದೂರಿಯಾಗಿ ಇಲ್ಲಿಂದ ಮೆರವಣಿಗೆ ಮಾಡ್ಕೊಂಡು ಹೋಗ್ಬೇಕು. ಎಲ್ಲ ಫಿಕ್ಸ್ ಮಾಡಬೇಕು ಎಲ್ಲಂತ, ಅಲ್ಲೇ ಕಾರ್ಯಕ್ರಮ ಮಾಡೋಣ. ಎಲ್ಲಿರ್ತಾರೆ ಮಾಡೋದಂತ ಕಾರ್ಯಕ್ರಮ ಮಾಡೋಣ. ಆಯ್ತು, ಹಿಂಗೆ ಫೋನ್ ಮಾಡ್ತೀನಿ.